ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಅಥಣಿ ಪಟ್ಟಣದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಪ್ರಥಮ ಮಹಿಳೆ, ನಮ್ಮೆಲ್ಲರ ಹೆಮ್ಮೆಯ ತಾಯಿ ಚೆನ್ನಮ್ಮಾಜಿಯವರ ಪುತ್ಥಳಿಯನ್ನು ಇಲ್ಲಿ ಅನಾವರಣ ಮಾಡಬೇಕಂತೇಳಿ ಈಗಾಗಲೇ ಸುಮಾರು 2008ರಲ್ಲಿ ಪುರಸಭೆಯಲ್ಲೂ ಕೂಡ ಠರಾವು ಹಾಕಿದಂಥವರಾದ. ಇವತ್ತು ಇಲ್ಲಿ ಸರ್ಕಲ್ ಮಾಡುವ ನಿಟ್ಟಿನೊಳಗೆ ಎಲ್ಲ ಅಥಣಿ ಮತಕ್ಷೇತ್ರದ ಬಾಂಧವ್ಯಾತೀತವಾಗಿ ಜಾತ್ಯತೀತವಾಗಿ ಇಲ್ಲಿ ಕೂಡಿದ್ದೀವಿ. ಇಲ್ಲಿ ಗಮನಕ್ಕೆ ಬರ್ತಾ ಇದೆ, ಪುರಸಭೆಯವರು ಅಧಿಕಾರಿಗಳು ಇದಕ್ಕೆ ಅಡೆತಡೆ ಮಾಡ್ತಾ ಇದ್ದಾರೆ. ಅವರು ಇದನ್ನು ಮಾಡಬೇಕಂತ ಮನಸ್ಸೈತೋ ಇಲ್ಲೋ ನಮಗೆ ಗೊತ್ತಿಲ್ಲ. ಆದರೆ ಈ ಕೆಲಸ ಇಲ್ಲಿ ಅಂದಾಜು ಒಂದು 100 ಫೂಟ್ ರಸ್ತೆಗೆ ಆಗಲ್ಲ, 60 ಫೂಟ್ ಒಳಗಡೆ ಇಷ್ಟು ಜಾಗದಲ್ಲಿ ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಚೆನ್ನಮ್ಮ ಸರ್ಕಲನ್ನು ಮಾಡಬೇಕನ್ನುವಂಥದ್ದು ಸಾರ್ವಜನಿಕವಾಗಿ ನಮ್ಮೆಲ್ಲರ ಮನವಿ ಇದೆ. ಒಂದು ವೇಳೆ ಸರ್ಕಾರ ದುಡ್ಡು ಬರಲಿಲ್ಲ ಅಂದ್ರೂ ನಾವೆಲ್ಲರೂ ಪಕ್ಷಾತೀತ ಜಾತ್ಯತೀತವಾಗಿ ಎಲ್ಲರೂ ಪಟ್ಟಿ ಹಾಕಿ ಇದನ್ನು ನಾವು ಕಟ್ಟುವಂಥದ್ದು. ಈಗ ಮುಂದಿನ ನಿಮ್ಮದೇನು ಮೀಟಿಂಗ್ ಇದೆ ಅದರಲ್ಲಿ ಮುಖ್ಯಾಧಿಕಾರಿಗಳಲ್ಲಿ ನಾನು ತಮ್ಮ ಮೂಲಕ ವಿನಂತಿ ಮಾಡಿಕೊಳ್ತೇನೆ, ಇದಕ್ಕೆ ತಮ್ಮ ಸಂಪೂರ್ಣವಾದ ಸಪೋರ್ಟ್ ಕೊಡಬೇಕು. ತಾವು ಅದನ್ನು ಪಾಸ್ ಮಾಡಿ ಈ ಸರ್ಕಲನ್ನು ಕಟ್ಟಲಿಕ್ಕೆ ಪರ್ಮಿಷನ್ನು ಕೂಡ ಕೊಡಬೇಕು ಅಂಥೇಳಿ ನಾನು ತಮ್ಮ ಮೂಲಕ ವಿನಂತಿಯನ್ನು ಮಾಡ್ಕೋತೇನೆ. ಇದರ ಜೊತೆಗೆ ಪರಂ ಪೂಜ್ಯವಾದಂಥ ಕೂಡಲ ಸಂಗಮದ ಸ್ವಾಮೀಜಿಗಳು ಕೂಡ ಮೊನ್ನೆ ಇಲ್ಲೇ ಹೋರಾಟದಲ್ಲಿ ಇದ್ದಾಗ ಅವರು ಬಂದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಇಲ್ಲಿ ನಮ್ಮ ಚೆನ್ನಮ್ಮಾಜಿ ಸರ್ಕಲ್ಗೆ ಯಾರಾದರೂ ಏನಾದರೂ ಅಡಚಣೆ ಮಾಡಿದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಭಾಳ ಸ್ಪಷ್ಟಪಡಿಸಿದ್ದಾರೆ. ನಾನು ತಮ್ಮ ಮೂಲಕ ವಿನಂತಿ, ಆಗ್ರಹ, ಇದಕ್ಕೆ ಯಾರೂ ಅಡೆತಡೆ ಮಾಡಬಾರ್ದು. ವೀರರಾಣಿ ಚೆನ್ನಮ್ಮ ಸರ್ಕಲ್ಗೆ TMC ಅವರು ಅಧಿಕಾರಿಗಳು ಮೈ ಮೇಲೆ ತಗೊಂಡು ಅಭಿಮಾನದಿಂದ ಯಾವುದೇ ಒಂದು ಶಬ್ದವನ್ನು ಮಾತನಾಡದೆ ಪರ್ಮಿಷನ್ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೀನಿ.